ಭಾಳ ದಿನದಿಂದ ಕರಾವಳಿ ಮಲೆನಾಡು ಮೂರ್ನಾಲ್ಕು ಜಿಲ್ಲೆ ಏನು ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ನಾವು ಕೇರಳ ಮತ್ತು ಗೋವಾ ಅವರು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾವೆಲ್ಲ ಫೇಲ್ ಆಗಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಇರ್ಬೋದು, BJP ಸರ್ಕಾರ ಇರ್ಬೋದು, ನಾವೆಲ್ಲ ಫೇಲ್ ಆಗಿದ್ದೇವೆ. ಜನ ವಲಸೆ ಹೋಗ್ತಾ ಇದ್ದಾರೆ. ಮಂಗಳೂರು ಜನ ಎಲ್ಲ ಸೌದಿ, ಮುಂಬೈ, ಬೆಂಗಳೂರು ವಿವಿಧ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿರುವಂಥ ಒಂದು ಪ್ರಕೃತಿ ಸಂಪತ್ತು 300 ಚಿಲ್ಲರೆ ಕಿಲೋಮೀಟ್ರ್ ಏನಿದೆ, ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ತಾ ಇಲ್ಲ. ಸೊ ನಾನು ಎಲ್ಲ ಶಾಸಕರ ಹತ್ರ ಮಾತಾಡಿದ್ದೀನಿ. ಪಾಪ ಎಲ್ಲ ಶಾಸಕರು ಕೂಡ ಅವರು ಭಾಳ ಆಸಕ್ತಿ ಕೂಡ ತೋರಿಸಿದ್ದಾರೆ. ಸೊ ಮಧ್ಯದಲ್ಲಿ ನಮ್ಮ ಕ್ಯಾಬಿನೆಟಲ್ಲಿ ಒಂದು ಟೂರಿಸಂ ಪಾಲಿಸಿ ಬಂದಿತ್ತು. ನಾನು ಆ ಪಾಲಿಸಿ ನೋಡಿ ನಾನು ನಮ್ಮ ಟೂರಿಸಂ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟ್ರಿಗೆ ಹೇಳಿದ್ದೆ, ಈ ರೀತಿ ಪಾಲಿಸಿಯಿಂದ ಏನು ನಮ್ಮ ಕರಾವಳಿಗೆ ಆಗುವುದಿಲ್ಲ. ಚುನಾವಣಾ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಮತ್ತೊಂದೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದು. ಇಲ್ಲೇನಾದ್ರು ಒಂದು ಸ್ಪೆಷಲ್ ಆಸಕ್ತಿ ಮಾಡಬೇಕಾಗಿದೆ. ಸೊ ಭಾಳ ಜನ ವಿದೇಶದಿಂದ ಮತ್ತು ಮುಂಬೈ, ಬೆಂಗಳೂರಲ್ಲಿರುವಂಥ ಉದ್ಯಮಿಗಳು ಕೂಡ ತನ್ನ ಸ್ವಂತ ಊರು, ಬದುಕಿದ ಊರು, ಹುಟ್ಟೂರು, ನಾವು ಏನಾದ್ರು ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನೇಕರು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು 2-3 ಬಾರಿ ವಿಧಾನಸಭೆಯಲ್ಲಿ ಮತ್ತು ಬೇರೆ ಕಡೆಲ್ಲ ಬಂದು ಇಲ್ಲೆಲ್ಲ ಬಂದು ನಾನು ಮಾತಾಡಿದ್ದೆ. ಆಮೇಲೆ ಇಲ್ಲಿರೋಂಥ ಹುಡುಗರು ಇದೆಯಲ್ಲ, ಯಂಗ್ಸ್ಟರ್ಸ್, ಅವರೆಲ್ಲ ಭಾಳ ಪ್ರಜ್ಞಾವಂತರು ಕೂಡ ಇದ್ದಾರೆ, ಕೆಪಾಸಿಟಿ ಇದ್ದಾರೆ. ಎಲ್ಲ ಹೊರಗಡೆ ಹೋಗಿ ಹೊರಗಡೆ ದೇಶದಲ್ಲೂ ಕೂಡ ಭಾಳ ಚೆನ್ನಾಗಿ ಬೆಳೆದುಕೊಂಡಿದ್ದಾರೆ. ಅವರು ಎಲ್ಲ ಪಾಪ ನೀವು ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತದೆ, ನಾವು ನಮ್ಮದೊಂದು ಫುಟ್ ಪ್ರಿಂಟ್ನ ನಮ್ಮೂರಿನಲ್ಲೇ ಇಡಬೇಕು ಅಂತ ಆಸೆ, ನಮ್ಮ ಜನ್ಮ ಕೊಟ್ಟಂಥ ಭೂಮಿ ಅನ್ನೋದು ಎಲ್ಲರೂ ಕೂಡ ಅಭಿಪ್ರಾಯ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಪಾಲಿಸಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಪಾರ್ಟ್ನ ಕರಾವಳಿ ಪ್ರದೇಶದ ಟೂರಿಸಂ ಪಾಲಿಸಿನ ಪೆಂಡಿಂಗ್ ಇಡಿಸ್ದೆ. ಸೊ ನಾನೇ ಮಾಡೋದು, 4-5 ಜನ ಆಫೀಸರ್ಸ್ ಮಾಡೋದು ಅಲ್ಲ, ಕೆಲವು ಒಳ್ಳೊಳ್ಳೆ ಆಫೀಸರ್ಸ್ ಎಲ್ಲ ಹಿಂದೆ ಎಲ್ಲ DC ಆಗಿ ಕೆಲಸ ಮಾಡಿದಂಥ ಅನೇಕ ಆಫೀಸರ್ಸು ಅವ್ರ ಹತ್ರೆಲ್ಲ ನಾನು ಚರ್ಚೆ ಮಾಡಿದ್ದೇನೆ. ಅವರು ಎಲ್ಲ ಬೇಕಾದಷ್ಟು ಗುರ್ತು ಮಾಡಿ ಇಟ್ಟಿದ್ದಾರೆ. ಸೊ ಇವತ್ತು ನಾನು 12 ಗಂಟೆಗೆ ಕರೆದಿದ್ದೀನಿ. ಅವ್ರ ಹತ್ರೆಲ್ಲ ಚರ್ಚೆ ಮಾಡ್ತೀನಿ, ಅವ್ರ ಅಭಿಪ್ರಾಯನೂ ತಿಳ್ತೀನಿ, ಅವ್ರಿಗಿರೋಂಥ ಕನ್ಸ್ಟ್ರೈಂಟ್ಸ್ ಏನಿದೆ, ಅವ್ರಿಗಿರೋಂಥ ಸಮಸ್ಯೆಗಳೇನಿದೆ, ಸರ್ಕಾರ ಅವ್ರಿಗೆಲ್ಲ ಏನು ಸಹಾಯ ಮಾಡ್ಬೋದು. ಇಲ್ಲಿ ನಾವು ಸರ್ಕಾರ ಕೊಡೋದು ನಮ್ಮದು ಇನ್ವೆಸ್ಟ್ಮೆಂಟ್, ಕೆಲವು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇರುವುದಿಲ್ಲ ಪಾಲಿಸಿ ಅಂತ ಮಾಡೋಂಥ ಸಂದರ್ಭದಲ್ಲಿ. ಸೊ ಪ್ರೈವೇಟ್ಗೆ ಹೆಚ್ಚಿಗೆ ಪ್ರೋತ್ಸಾಹನ ಕೊಡಬೇಕಾಗ್ತದೆ, ಕೆಲವು PPP ಮಾಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಕೆಲವ್ರ ಹತ್ರೆಲ್ಲ ಮಾತಾಡಬೇಕು. ಮತ್ತು ಕರಾವಳಿ ಪ್ರದೇಶದ ನಮ್ಮ ಉಡುಪಿ ಇರ್ಬೋದು, ನಾರ್ತ್ ಕೇಂದ್ರ ಇರ್ಬೋದು, ಸೌತ್ ಕೇಂದ್ರ, ಸ್ವಲ್ಪ ಮಲೆನಾಡು ಭಾಗ, ಇವೆಲ್ಲ ಹೊಂದ್ಕೊಂಡಿರೋದ್ರಿಂದ ಇವ್ರ ಹತ್ರೆಲ್ಲ ಕೂಡ ಮಾತಾಡಿ ಜನಪ್ರತಿನಿಧಿಗಳು ಒಂದು ರೌಂಡ್ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದೆ. ಈಗ ಉದ್ಯಮಿಗಳು ಮತ್ತು ಜನಪ್ರತಿನಿಧಿಗಳು, ಯಾಕೆಂದ್ರೆ ಅವರು ಸಹಕಾರ ಕೊಡಬೇಕು. ಅವರಲ್ಲಿ ಏನು ಕಂಡಿದ್ದಾರೆ ಜನಪ್ರತಿನಿಧಿಗಳು ಅವರು ಹೇಳಬೇಕು. ನಮ್ಮ ಇಲ್ಲಿರೋಂಥ ಇನ್ವೆಸ್ಟರ್ಸು, ಡೆವಲಪರ್ಸು ಅವ್ರಿಗೇನು ಕಂಡಿದ್ದಾರೆ ಅಂತ ಅವ್ರು ಹೇಳಬೇಕು. ಸೊ ಏನು ಸೂಕ್ತ ಇದೆ ಕಾನೂನಲ್ಲಿ, ಇವತ್ತು ನಾನು CRZ ಅವ್ರಿಗೂ ಕರೆದಿದ್ದೀನಿ, ಆಮೇಲೆ ಕೆಲವು ಡಿಫೆನ್ಸ್ ಅವ್ರನ್ನೂ ಕರೆದಿದ್ದೀನಿ, ಕೋಸ್ಟಲ್ ಅವ್ರನ್ನೂ ಕರೆದಿದ್ದೀನಿ, ಎಲ್ಲರೂ ಕರೆದಿದ್ದೀನಿ. ಸೊ ಅವರೆಲ್ಲ ಅಭಿಪ್ರಾಯ ಕೊಡಲಿ. ಪಬ್ಲಿಕ್ ಡೊಮೇನಲ್ಲಿ ಇಡ್ತೀವಿ, ಇದೇನು ನಾವೇನು ದೊಡ್ಡಾಗೇನು ಮಾಡೋದಿಲ್ಲ. ಆಮೇಲೆ ನಾವೆಲ್ಲ ಇದ್ರ ಬೆಲ್ಲ ಏನೇನು ಅಭಿಪ್ರಾಯ ಇದೆ ತೆಗೆದುಕೊಂಡು ಈ ರೀತಿ ಅಭಿಪ್ರಾಯ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಕೂಡ ಸಾರ್ವಜನಿಕರ ಗಮನಕ್ಕೂ ತರ್ತೀನಿ.
ಇನ್ನೇನಾದ್ರು ಮಾಡಿಫಿಕೇಷನ್ ಮಾಡೋದಾದ್ರು ಮಾಡ್ತೀವಿ. ಒಟ್ಟಾರೆ ಈ ಭಾಗದ ಅಭಿವೃದ್ಧಿ, ಯಾಕೆಂದರೆ ನಾನು ತಿಳ್ಕೊಂಡಂಗೆ ಸ್ವಲ್ಪ ಹಿಂದಿದ್ದೀವಿ. ಒಂದು 5 ಸ್ಟಾರ್ ಹೋಟ್ಲು ಇಲ್ಲ, ಒಂದು ಟೂರಿಸಮ್ ಡೆಸ್ಟಿನೇಷನ್ ಪಾಯಿಂಟ್ಸು ಇಲ್ಲ. ಇವೆಲ್ಲ ಕೂಡ ಇದೆ. ನಾನು ಬೇರೆ ಬೇರೆ ಪಕ್ಕದಲ್ಲೆಲ್ಲ ನಾನು ಕೇರಳ ಹೆಂಗಾಯಿತು, ಗೋವಾ ಹೆಂಗಾಯಿತು, ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಮ್ಮಲ್ಲಿರೋಂಥ ಸಂಪತ್ತನ್ನು, ನಮ್ಮಲ್ಲಿರೋಂಥ ಯುವಕರ ಏನು ಕ್ರಿಯಾಶೀಲತೆ ಇದೆಯಲ್ಲ ಅದನ್ನು ಬಳಸ್ಕೊಂಡು ನಮ್ಮ ಜನನೇ, ನಮ್ಮ ಸ್ವಂತ ಜನ ಬೆಳೀಲಿ ಅನ್ನೋದು ನಮ್ಮ ಆಸೆ.